ಶಿಷ್ಯ ಮಾಳಿಂಗರಾಯ ಹೌದು ಅವನ ಕೈಯಾಗನು ಬೆತ್ತದ ಹಾ ಶಿಷ್ಯನ ಕೈಯಾಗೂ ಬೆತ್ತದ ಬೆತ್ತದ ಹಂಗ ಮತ್ತ ಅಮೋಕ್ಷದನ ಕೈಯಾಗ ಬೆತ್ತದ ಹಾ ಭೂತಾಶಿದನ ಕೈಯಾಗ ಟೊಣಿ ಪ್ಯಾಕದ ಹೊಣಿ ಪ್ಯಾಕದ ಎದರ ಸಲುವಾಗಿ ಬಂದದ ಹಾ ಹಾ ಯಾಕೆ ಬೆತ್ತ ಅವು ಕೊಟ್ಟಿಲ್ಲ ಹೌದು ಅಂತ ವಿಷಯಗಳನ್ನ ಕೇಳ್ಯಾರ. ಹಾ ಗುರುವಿಗಿದ್ದ ಶಿಷ್ಯಾಗ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ಯಾರ. ಗುರುವಿಗೆ ಇದ್ದಿದ್ದ ಶಿಷ್ಯಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರು. ಹೌದು ಅಮೋಕ್ಷದನ ಶಿಷ್ಯ ಭೂತಾಶಿದ ನಿಮಗೆ ಯಾರು ಹೇಳ್ಯಾರ? ಯಾರು ಹೇಳ್ರಿ ನಿಮಗ? ಹಾ ಅಲ್ಲ ಹೇಳ್ದ ಅಮೋಕ್ಷದನ ಶಿಷ್ಯ ಭೂತಾಶಿದ ಅಂತ ಹೇಳ್ದವ್ರು ಯಾರು ನಿಮಗ? ಏನಪ್ಪ ಆ ಏನೋಪ್ಪ ಗುರು ಬೀರಪ್ಪ ಶಿಷ್ಯ ಮಾಳಿಂಗರಾಯ. ಹೌದು ಗುರುವಿಗಾಗಿ ಹಾ, ಹಾ. ಸಾನಿಗೆ ಬೇರಾಗಿ ಸೌದಾನ ಶ್ರೀಗಂಧ ಕೊಡ್ಡಾಗಿ ನವಿದಾನ ನವಿದಾನ ಯಾರು ಮಾಳಿಂಗರಾಯ. ಹೌದು ಹೌದಿಲ್ಲ? ಹೌದ್ರಿಪ್ಪ ವರ್ತಿ ನಿಂಬ್ಯಾಳ ಗುಡ್ಡಕ್ಕೆ ಹುಲಿಯಲ್ಲ ಹೋಗಿ ಹೋಗಿ ಆ ಕಾಡಿದ ಗುರು ಹೆಂಗ ಕಾಡಿದ ಹೆಂಗ್ ಕಾಡದಪ್ಪ ಮಾಳಿಂಗರಾಯ. ಹಾ ನೀ ದಿನ ಮಾಡುವಂತ ಸೇವ ನನಗ ಬ್ಯಾಸರ ಆಗ್ಯದ, ಬ್ಯಾಸ್ರ ಆಯ್ತು ಮಾಡಪ್ಪ. ದಿನ ಮಾಡಿಸುವಂತ ಊಟ ನನಗ ಬ್ಯಾಸರ ಆಗ್ಯದ. ಹೌದಲ್ಲ ಇವತ್ತ ಪಾಂಡವರು ಕೊಟ್ಟಿ ಹೂವ ನಾಗರಭಾವಿ ಶೀತಾಳ್ ತರಬೇಕಾಗ್ಯದ. ಹೌದು ನನಗ ಹುಲಿ ಹಾಲ ತಂದ ನನಗ ಊಟ ಮಾಡಿಸೋ ಮಾಳಪ್ಪ ಅಂದ. ಹೌದು ಅವಾಗ ನಾಗರಭಾವಿ ಶೀತಾಳ ಪಾಂಡವರು ಕೊಟ್ಟಿ ಹೂವ ಒಯ್ದಾನ. ಹಾ ಆ ಎಲ್ಲಿಗೆ ಎಲ್ಲಿಗೆ? ನಿಂಬಾಳ ಗುಡ್ಡಕ್ಕೆ ಬಂದು ಹುಲಿ ಶೋಧ ಮಾಡಿ ಹುಲಿ ಹಾಲ ಹಿಂಡ್ಕೊಂಡ್ ಗುರುವಿಗೆ ಹೋಗಿ ಪೂಜೆ ಮಾಡ್ಯಾನ. ಮಾಡೇನಲ್ರಿಪ್ಪ. ಅದು ಗುರು ಶಿಷ್ಯರ ಸಂಬಂಧ. ಅದು ಕೈಲಾಸದೊಳಗ ನನ್ನಪ್ಪ ಅಮೋಘಸಿದ್ದ, ಹೌದು ಗುರು ಸೋಮಲಿಂಗ. ಹೌದು ಅಲ್ಲಿ ತಂದಿ ಮಗ ಆಗ್ತಾರ. ಹಾ ಒಂದಲ್ಲ ಎರಡಲ್ಲ 7 ಯುಗದೊಳಗ ಅಮೋಘವಾದ ಭಕ್ತಿ ಮಾಡ್ಯಾನ ಗುರುವಿಂದು. ಹಾ ಹೇಳ್ತಾರ. ಸಾನಿಗೆ ಬೇರಾಗಿ ಸೌದ ಶ್ರೀಗಂಧ ಕೊಡ್ಡಾಗಿ ನವದಾನ ಗುರುವಿಗಾಗಿ ತನ್ನ ಶಿರಾನ್ನ ಕತ್ತರಿಸೇನ್ರಿಪ್ಪ. ಪಾದ ಹೋಗಿ ಪಾದಗಟ್ಟೆಗೆದ್ದ. ಅವನ ದಡ ಏನ ಚಂಡ ಅದಲ್ಲ ಅದು ಪಾಲ್ಕಿ ಒಳಗೆ ಮೆರಿಲಾಕತ್ತದ. ಹೌದು ನಡಬರಕ ದಡ ಉಳ್ದದ ಅದು ಮಾಲ್ಗಂಬಾಗ್ಲ ತಿಳ್ಕೊಂಡು ಅಲ್ಲಿ ಸೋಮಲಿಂಗ ಶಿಷ್ಮಗನಿಗೆ ಆಶೀರ್ವಾದ ಮಾಡಿದ. ಹೌದ್ರಿಪ್ಪ. ಮಗನಿಗೆ ಅವಾಗ ಶಿಷ್ಮಗನ ಅನ್ನಂಗಿಲ್ಲ ನಾವು, ಮಗನಿಗೆ ಆಶೀರ್ವಾದ ಮಾಡಿದ. ಹೌದು ಹೌದಿಲ್ಲ? ಹೌದೌದು. ಅಲ್ಲಿ ಗುರುವಿಗಾಗಿ 7 ಯುಗದೊಳಗ ಹೌದು ಸೇವಾ ಮಾಡ್ಯಾನ. ಒಂದೊಂದು ಅವತಾರದೊಳಗ ಒಂದೊಂದು ಯುಗದೊಳಗ ಒಂದೊಂದು ಅವತಾರ ತೊಟ್ಟು ಒಂದೊಂದು ತರ ಸೇವಾ ಮಾಡ್ಯಾನ. ಹೌದು ಹೌದಿಲ್ಲ? ಹೌದ್ರಿಪ್ಪ. ಹೌದು ಮುಂದ ಕೈಲಾಸ ಬಿಟ್ಟು ಅಮೋಕ್ಷದ ಮರ್ತ್ಯಕ್ಕೆ ಬರ್ಬೇಕಾಯ್ತಲ್ರಿಪ್ಪ. ಅವಾಗ ಮರ್ತ್ಯಕ್ಕೆ ಬರಾಗ ತಾಯಿ ಪಾರ್ವತ ದೇವಿ ಗುರುವಿನ ಸೇವಾ ಮಾಡಾಗ ನಾನಾ ರೀತಿಯಿಂದ ಕಾಡ್ತಾಳಪ್ಪ. ಅಮೋಕ್ಷದಾಗ ಏನ ಕಾಡಿದ್ಲು? ಯಾತಾಳ ಭೂತಾಳನ ಬಿಟ್ಟಾಳ, ಮಳಿ ಗಾಳಿ ಬಿಟ್ಟಾಳ. ಹೌದು ಬಳಕಾದೇವಿನ ಬಿಟ್ಟಾಳ. ಹೌದು ಎಲ್ಲಾ ಎಷ್ಟೋ ಅಡ್ಡಿ ಆತಂಕಗಳು ಹೋಗ್ಯಾವ. ಹೌದ್ರಿಪ್ಪ. ಮೇಲಾಗಿ ಭೂತಾಳ ಸಿದ್ಧನು ಕಳಿಸ್ಯಾಳ್ರಿಪ್ಪ. ಹೌದಿಲ್ಲ? ಹೌದು ಭೂತಾಳ ಸಿದ್ಧನ ಭಕ್ತಿ ಹಾಳು ಮಾಡಿ ಬಾ ಸಲುವಾಗಿ ಕಳಿಸುವಂತ ಸಮಯದೊಳಗ ಹೌದು ಭೂತಾಳ ಸಿದ್ಧ ಕೈ ಒಳಗ ಟೊಣಪಿ ಹಿಡ್ಕೊಂಡು ಹೋದಲ್ರಿಪ್ಪ. ಆ ಟೊಣಪಿ ತಗೊಂಡ್ ಹೋಗಿ ಭೂತಾಳ ಸಿದ್ಧ ಅಮೋಕ್ಷದನ ಡುಬ್ಬಕ್ಕೆ ಹೊಡೆದಲ್ರಿಪ್ಪ. ಆ ಭೂತಾಳ ಸಿದ್ಧನ ಕೈ ಒಳಗಿದ್ದಿರ್ತಕ್ಕಂತ ಟೊಣಪಿ ಏಟ್ ಬಿದ್ದಿರದಿಂದ ಏನಾಯ್ತ್ರಿಪ್ಪ ಅಲ್ಲಿ? ಇಡೀ ಕೈಲಾಸ ಭೂಮಂಡಲ ನಡಗುತ್ತಿತ್ತು. ಹೌದು ಬಿಡು, ಆ ಕಡೆ ಲಕ್ಷ ಕೊಡ್ಬೇಡ ನೀನು. ಆ ಭೂಮಂಡಲ ಕೈಲಾಸ ನಡಗ್ತಿತ್ತು. ಅಂತ ತಾಕತ್ತ ಎದ್ರ ಬಲ್ಲಿತ್ತು? ಎದ್ರ ಬತ್ತಿಪ್ಪ? ಆ ಟೊಣಪಿ ಬಲ್ಲಿತ್ತು. ಹೌದು ಅಂತ ಟೊಣಪಿ ತಗೊಂಡ್ ಹೋಗಿ ತಾಯಿ ಪಾರ್ವತ ಮಾತು ಕೇಳಿ ಭೂತಾಳ ಸಿದ್ಧ ಆ ಅಮೋಕ್ಷದ ಹೊಡೆದರಿಪ್ಪ. ಅಮೋಕ್ಷದ ಅಂದ ಏನಂದ? ಯಪ್ಪ ನೀ ಯಾರದಿ? ನಾ 7 ಯುಗದೊಳಗ ಭಕ್ತಿ ಮಾಡಿ ನನ್ನ ಮೈ ಎಲ್ಲ ವಜ್ಜಾಗಿತ್ತು, ಬಾಳ ವಜ್ಜಾಗಿತ್ತು. ಈಗ ಏನಾಯ್ತು? ಬಾಳ ವಜ್ಜಾಗಿತ್ತು. ನಿನ್ನ ಟೊಣಪಿ ಏನ ತಗೊಂಡ್ ಬಡದಿ ಹಗುರಾಯ್ತು ನೋಡಿ, ಬಾಳ ಹಗುರಾಯ್ತು. ಮನಸ್ಸುನು ಬಾಳ ಸಂತೋಷ ಆತಪ್ಪ. ಹೌದಾ ನನಗ ದಾರಿ ಬಿಡು ಅಂದ. ಹೌದಾ? ಅವಾಗ ಭೂತಾಳ ಸಿದ್ಧಂದ ಯಪ್ಪ ಏನಂದ? ನನ್ನ ಟೊಣಪಿ ಎಟ್ಟಿಗೆ ಹೆಂತಿಂತವ್ರು
ನಡಿಗ್ಯಾರ ಎಂತೆಂತವ್ರು ಬಡ್ಕೊಂಡವ್ರು ಒಳ್ಳೆ ಎದ್ದೇ ಇಲ್ಲ. ಇದ್ದೇ ಇಲ್ಲ, ಒಳಗೆ ಪಾತಾಳಕ್ಕೆ ಹೋಗ್ಯಾರ. ಪಾತಾಳಕ್ ಹೋಗ್ಯಾರ. ಹೌದಾ? ಅಂತದ್ರೊಳಗ ನೀ ಇಂತ ಗುರುವಿನ ಶಿಷ್ಯ, ಇಂತ ತಂದೆಗೆ ತಕ್ಕ ಮಗ ಅದಿ ಅಂದ್ರ, ಮೈ ಹಗರಂದಿಲ್ಲಪ್ಪ ನೀ. ಮೈ ಅಗರಂದಿ ಅಂದ್ರ ಆ ಯಪ್ಪ ನನ್ ತಪ್ಪಾಗ್ಯದ. ಹೌದಾ? ನೀ ಎಲ್ಲಿರ್ತಿ ನಾ ಅಲ್ಲಿಗೆ ಬರ್ತೀನಿ ಅಂದ. ಹೌದಾ? ನೀ ಎಲ್ಲಿರ್ತಿ ನಿನ್ನ ಬೆನ್ನ ಬಿಡುದೇ ಅಲ್ಲ ನಾನು. ಹಾ, ನಿನ್ನ ಬೆನ್ನ ಹತ್ಕೊತ್ತೆ ಬರ್ತೀನಿ ಅಂದ. ಬರ್ತೀನಿ, ನೀನ್ ಎದುರಿಗೆ ಇರ್ತೀನಿ. ಅವಾಗ ಅಮೋಕ್ಷದಂದ, ಹಾ, ಯಪ್ಪ ನಾ ಇನ್ನ ಹೋಗಂಗಿಲ್ಲ. ಹೌದಾ? ನನ್ನ ಗುರುವಿನ ಸೇವಾ ನಂದಿನ ಇಲ್ಲಿ ಮುಗಿಬೇಕಾಗ್ಯದ. ಸೇವಾ ಏನ ಉಳ್ದದ? ಹೋಗುವಂತ ಸಂದರ್ಭ ಬತ್ತಪ್ಪ ಅಂದ್ರ ನಿನ್ನ ಕರ್ಕೊಂಡ್ ಹೊಕ್ಕಿನಿ ಅಂದ. ಹೌದು. ಅವಾಗ ಮುಂದ ಮಾತುಕತೆ ಮುಗಿಸಿ ಬಂದ ಗುರುವಿನ ಸೇವಾ ಮುಳ್ಳ ಮುಟ್ಲಾರ್ದ ಹೂವ, ಕಪ್ಪಿ ಮುಟ್ಲಾರ ಸೀತಾಳ ತಂದ. ಆ ಗುರುವಿನ ಸೇವಾ ಮಾಡಿ ತಾಯಿ ಇಟ್ಟಂತ ಪರೀಕ್ಷೆ ಒಳಗ ಅಮೋಕ್ಷದ ಪಾಸ್ ಅದ. ಪಾಸ್ ಆಗಿ ಆ ಗುರುವಿಗೆ ತಂದೆಗೆ ತಕ್ಕ ಮಗ ಅದ. ಮುಂದ ಅಮೋಕ್ಷದ ಕೈಲಾಸ ಬಿಟ್ಟು ಮರ್ತ್ಯ ಲೋಕಕ್ಕೆ ಬರ್ಬೇಕಾಗ್ಯದ. ಬರ್ಬೇಕಾಯ್ತಿಲ್ರಿಪ್ಪ. ಬರುವಾಗ ಸೋಮಲಿಂಗ ಅಮೋಕ್ಷದಿಗೆ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಅಮೋಕ್ಷದ ಹಾ ಹಾ, ಕೈಲಾಸದೊಳಗ ನೀ ಸೇವಾ ಮಾಡಿದಿ. ಹೌದು. ಮರ್ತ್ಯ ಲೋಕದೊಳಗ ಧರ್ಮ ಅನ್ನೋದು ಸತ್ತದತ್ತ, ಕರ್ಮ ಅನ್ನೋದು ಕಟ್ಟಿಯರಿ ಕುಂತದತ್ತ. ಹೌದು. ಅದನ್ನ ನೀ ಕರಿತೇಲಿ ಮಾನವ ಉದ್ಧಾರ ಮಾಡೋ ಸಲುವಾಗಿ ನೀ ಮರ್ತ್ಯಕ್ ಹೋಗಬೇಕು ಅಮೋಕ್ಷದ. ಹೌದಾ? ನೀ ಏನ್ ಬೇಡತಿ ಬೇಕಾದ ಬೇಡ ಅಂದ. ಹೌದು. ಅಮೋಕ್ಷದ ಏನೂ ಬೇಡ್ಲಿಲ್ಲ, ಸುಮ್ ನಿಂತ. ಸೋಮಲಿಂತ ಏನಂದ್ರಿಪ್ಪ? ಅವಾಗ ಗುರುಗೌರಿ ಸೋಮಲಿಂಗ ಹಾ ಹಾ, ಓಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಕಲ್ಪವೃಕ್ಷ, ಬಡವಗ್ ಭಾಗ್ಯ, ಬಂಜಿಗೆ ತೊಟ್ಲ, ಸಾಲ ಸತಿಗೆ, ಮೇಲ ಕಳಸ, ಹೌದು. ಆ ಬೌಡಿಗಾಡ ಭೂತಾಶದನ ಸಂಗಟ ಕೊಟ್ಟ. ಹೌದು, ಕೊಟ್ಟಲ್ರಿಪ್ಪ. ಮುಂದ ನಂದಿ ಬಿಟ್ಟ ಆ ಯುವಕರನ್ನ ತಗೊಂಡ್ ಹೋಗು ಅಂದ. ಹೋಗಂದ. ಅವಾಗ ಅಮೋಕ್ಷದ ಸಪ್ಪ ಮಾರಿ ಮಾಡಿ ನಿಂತ. ಸಣ್ಣ ಮಾಡದ ಮುಖ. ಅವಾಗ ಯಾಕೋ ಅಮೋಕ್ಷದ ಅಂದ ತಂದಿ. ಹೌದು. ಯಪ್ಪ, ಹಾ, ಈ ಬೌಡಿಗಾಡ ಭೂತಾಶಿದ್ದನಾಯ್ತು, ನಂದಿ ಆಯ್ತು, ಸರ್ವ ಸಾಹಿತ್ಯ ಆಯ್ತು, ಆಯ್ತಲ್ಲಪ್ಪ. ಇವ್ ನನಗೆ ಯಾವ ಬ್ಯಾಡ ಅಂದವ್. ಹಾ, ಏನ್ ಬೇಕಂದ್ರಿಪ್ಪ ಅಮೋಕ್ಷದ? ಇವ್ ಯಾವ ನನಗ ಬ್ಯಾಡ, ಏನ್ ಬೇಕು? ನನಗ ಬೇಕಾಗಿದ್ದು ನೀನು ಅಂದ. ಅದ್ ನೀನು ಬರ್ಬೇಕು ನನ್ನ ಸಂಗಾಟ ತಂದ. ನನಗಾಗಿ ಎಲ್ಲಾ ಭಕ್ತರಿಗಾಗಿ ಕೊಟ್ಟಿದಿ. ಹೌದು. ನನಗಾಗಿ ನೀ ಬರ್ಬೇಕು ಭಗವಂತ, ನೀ ಬರ್ತೀನಂದಿ, ನಾ ಮರ್ತೇಕ್ ಹೋಗ್ತೀನಿ, ಇಲ್ಲಾಂದ್ರ ನಿನ್ನ ಬಿಟ್ಟು ನಾ ಹೋಗಂಗಿಲ್ಲ ಅಂದ. ಹೌದ್ರಿಪ್ಪ. ಹೌದು. ಅವಾಗ ಮಗನಿಗೆ ಮಗನಿನ ಮಾತಿಗೆ ಒಂದು ಮಾನವೀಯತೆ ಕೊಟ್ಟು ಅವನ ಭಕ್ತಿಗೆ ಮೆಚ್ಚಿ ಗುರುಗೌರಿ ಸೋಮಲಿಂಗ ಆ ಮಗನ ಬೆನ್ನ ಹತ್ತಿ ಮರ್ತಕ್ಕೆ ಬಂದಾನ. ತಯಾರಾಗಿ ಬಂದಾನ. ಹೌದು. ಅಲ್ಲಿ ಭೂತಾಶಿದ್ದನು ಗುರು ಕೊಟ್ಟು ಕಳಿಸ್ಯಾನ. ಹೌದು. ಹೌದಿಲ್ಲ? ಹೌದ್ರಿಪ್ಪ. ಅವನ ಭೂತಾಶಿದ್ದನ ಹಿಂದಿನ ಅವತಾರ ಏನಿತ್ತು? ಅವ ರಾಕ್ಷಸ ವಂಶದವ. ಹಾ ಹಾ ಹಾ, ಅಂದ್ರ ರಾಕ್ಷಸ ವಂಶದವ್ರಿಗೆ ಸಿದ್ಧರಿಗೆ ಏಕ ಮಾಡುದನು. ಹಾ, ಹೆಂಗೋಪ ಇದು? ಇಲ್ಲ, ಗುರುವ ಶಿಷ್ಯರ್ ಮಾಡ್ಯಾರ ನೋಡ್ರಿ ಅವ್ರಿಗೆ. ಇಲ್ಲ, ಹಾ, ನಿಮ್ ಕನ್ಫ್ಯೂಸ್ ಹಿಡ್ದದ. ಹೌದು. ಅಂದ್ರ ಅಮೋಕ್ಷದನ ಜೋಡಿ ಬಂದಾನ, ಅವನ ಕಾರ್ಯಗಳ ಎಲ್ಲಾ ಕೈ ಜೋಡಿಸ್ಯಾನ. ಹಾ, ಮತ್ತ ಅವನು ಶಿಷ್ಯ ಆದಂತ ಹಿಂಗ್ ತಿಳ್ಕೊಬೇಡ್ರಿ. ಶಿಷ್ಯ ಆಗಬೇಕಾರ ಗುರುವಿಗೆ ದುಡ್ಕೋಬೇಕು. ಹೌದು. ಅಮೋಕ್ಷದನ ಎದಕ್ಕೆ ಕಟ್ಟು ಕಳಿಸ್ಯಾನ? ದುಡ್ಕೋಬೇಕು, ಹೊರ ಪಡ್ಕೋಬೇಕು. ಅಮೋಕ್ಷದನ ಕರ್ತೇಲಿ ಮಾನವ ಉದ್ಧಾರ ಮಾಡೋದಕ್ಕೆ ಕಳಿಸ್ಯಾನ್ರಿಪ್ಪ. ಬೌಡಿಗಾಡ ಭೂತಾಳ ಸಿದ್ಧ ಹಾ, ಅವ ನಾನೇ ಬರ್ತೀನಿ ಅಂದವ. ಹೌದು. ಯಪ್ಪ, ನಾನು ಟೊಣಪಿ ಏಟು ತಿಂದು ನೀ ಬದುಕಿದಿಲ್ಲ. ನಿನ್ನಂತ ಮಹಾನ್ ಶಕ್ತಿ, ಮಹಾನ ಒಂದು ಭಕ್ತಿವಂತನ ಮಹಾನ್ ಪುರುಷ ನಾನು ಎಲ್ಲಿ ನೋಡಿಲ್ಲ. ಹೌದು. ನೋಡಂಗೂ ಇಲ್ಲ. ಹೌದು. ನನ್ನ ತಪ್ಪಾಗ್ಯದ. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕಾರ ನಾನು ಎಲ್ಲಿರ್ತಿ ಅಲ್ಲಿ ಬರವಣಿ ಅಂದವ. ಹೌದು. ಅವ ಬೆನ್ನ ಹತ್ತಿ ಬಂದಾನ. ಬರವಣೆ ಇದರಿಗೆ ಇರವಣಿ ಅಂದಾನ. ಹೌದಾ? ಅಲ್ಲಿ ಗುರುವಿನ ಭಕ್ತಿ ಮಾಡಿದ್ರ ಹೌದು, ಅಲ್ಲಿ ಗುರುವ ಶಿಷ್ಯ ಆಗುತ್ತಾರ. ಹೌದು. ಅವ ಅಮೋಕ್ಷದನ ಕೆಲಸಗಳ ಅಟ್ಟೆ ಮಾಡ್ಯಾನ. ಹೌದು. ಅಮೋಕ್ಷದನ ಭಕ್ತಿ ಮಾಡಿಲ್ಲ. ಅವಾಗ ಶಿಷ್ಯ ಅನ್ನಬೇಡ್ರಿ. ಶಿಷ್ಯ ಅಲ್ಲಕ್ಕೂ ಬರಲ್ಲ ಅವನಿಗೆ. ಅವನ ಆಳದನವ. ಅವನ ಬೌಡಿಗಾಡಾಗಿ ಬಂದಾನ. ಹೌದಾ? ಬೌಡಿಗಾಡ ಎದಕ್ಕಂದ್ರು ಅವಾಗ ಶಿಷ್ಯ ಅನ್ನಕ್ ಬರಂಗಿಲ್ಲ. ಬರಲ್ಲ ಅದಕ್ಕ. ಅಮೋಕ್ಷದನ ಏನ ಕೆಲಸಗಳು ಇದ್ದು ಅಂದ್ರ ಅಷ್ಟೇ ಅವನ ಕೆಲಸ. ಹೌದು. ಅವನ ಕೈಯಾಗ ಸಿದ್ಧರ ಬೆತ್ತವದ್ ಅವನ ಕೈಯಾಗ ಕೊಡಕ್ ಆಗ್ತದನ? ಹಂಗ್ಯಾಂಗ ಕೊಡ್ತೀರಿ? ಟೊಣಿಪಿಯವ್ರ ಕೈಯಾಗೆಲ್ಲ ಬೆತ್ತ ಹೆಂಗ್ ಕೊಡ್ದಕ ಹೇಳ್ರಿ? ಈಗ ಅವನ ಕೈಯಾನ ಟೊಣಿಪಿಯಾಗ ಅಮೋಷದ ಕೊಡಾಕ್ ಬರ್ತದನು? ಹಂಗ್ಯಾಂಗ್ರಿ? ಹಂಗಿಲ್ಲ. ಇವರು ಸಿದ್ರನ ಬೇರೆ, ಇವ ರಾಕ್ಷಸಿ ವಂಶದ ಭೂತಾಳ ಸಿದ್ಧ. ಅವನ ಅವತಾರ ನೋಡಿರಲ್ಲ. ಅವ್ರ ಅವತಾರ ನೋಡಿದ್ರೆ ಗೊತ್ತಾಗ್ಬೇಕು ನಿಮಗೆ. ಭೂತಾಳ ಸಿದ್ಧನೆಲ್ಲ ಮತ್ ಇದನ್ನು ಬಿಟ್ಟಾರ, ವಿಡಿಯೋನು ಬಿಟ್ಟಾರ. ಮತ್ತ ಭೂತಾಳಿ ಸಿದ್ಧ. ಹೌದು. ಭೂತ
ಭೂತಾಳಿ ಭೂತವ ಹೌದು ಅಮೋಕ್ಷದನ್ನ ಎಲ್ಲಾ ಕೆಲಸಗಳನ್ನ ಸಿದ್ಧ ಮಾಡಿ ನಿಂತದಕ್ಕ ಹೌದು ಅವಾಗ ಅಲ್ಲಿ ಭೂತಾಳಿ ಸಿದ್ಧ ಸಿದ್ಧ ಅಂದ್ರು ನಿನ್ನ ಕೆಲಸ ಕಾರ್ಯಗಳಿಗೆ ನಾ ಸಿದ್ಧ ಆಗಿ ನಿಂದಿರ್ತೀನಿ ಅಂದ ಹೌದು ಅವ ಭೂತಾಳಿ ಸಿದ್ಧ ಹೌದು ಎಲ್ಲದಕ್ಕೂ ಸಿದ್ಧ ಅದ ನಾವ್ ಅಂತ ತಿಳ್ಕೊಂಡು ಭೂತಾಳಿ ಸಿದ್ಧ ಆಗ್ಯಾನವ ಹೌದ್ರಿಪ್ಪ ನೀವೇನ್ ಹೌದು ತಿಳ್ಕೊಂಡ್ ಬಿಟ್ರಿ ಸಿದ್ಧರೊಳಗ ಬಂದ ಅಂತ ತಿಳ್ಕೊಂಡು ಅವ ಸಿದ್ಧ ಅಮೋಘ ಸಿದ್ಧ ಮಲ್ಕಾರ ಸಿದ್ಧ ಅಂತಾರ ಹಂಗ ಸಿದ್ಧ ತಿಳ್ಕೊಂಡು ಹಂಗಲ್ಲ ಹೌದಾ ಅಮೋಘ ಸಿದ್ಧನ ಕಾರ್ಯಕ್ಕೆ ನಾ ಸಿದ್ಧ ಆಗಿ ನಿಂದಿರ್ತೀನಿ ಅಂತ ಬಂದಾನವ ಹಾ ಅದಕ್ಕ ಭೂತ ಹೋಗಿ ಸಿದ್ಧ ಆಗ್ಯದ ಭೂತಾಳಿ ಸಿದ್ಧ ಆಗ್ಯಾನವ ಅಷ್ಟೇ ಹೌದ್ ಹೌದಾ ಎಲ್ಲದಕ್ಕೂ ಸಿದ್ಧ ಆಗಿ ನಿಂತಾನ ಹೌದ್ರಿಪ್ಪ ಹಂಗವ ಅವನ ಕೈಯನ ಬೌಡಿಗಾಡದನ ಅಷ್ಟೇ ಹೌದ್ ಹೌದು ಹೌದಿಲ್ಲ ಅವ ಶಿಷ್ಯ ಅನ್ನಬೇಡ್ರಿ ಶಿಷ್ಯ ಅಲ್ಲಕ್ ಬರಲ್ಲ ಅವಂಗ ಶಿಷ್ಯ ಅನ್ನಕ್ ಬರಂಗಿಲ್ಲ ಹೌದ್ ಹೌದು ಇದು ನನಗ್ ತಿಳಿದ ಪ್ರಕಾರ ನಾ ಓದ್ಕೊಂಡ ಪ್ರಕಾರ ಹೌದ್ ಹೌದು ಇಷ್ಟ ನನಗ್ ತಿಳಿದದ ಹಾ ಮುಂದ ಭೂತಾಳಿ ಸಿದ್ಧಗ ಯಾಕ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ರಿಪ್ಪ ಇದರ ಸಲುವಾಗಿ ಕೊಟ್ಟಿಲ್ಲ ಹೌದ್ ಮುಂದ ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರು ತೇರವಾಡ ಮಂಗರಾಯ ಕರ್ನಿ ಮಲ್ಕಾರ ಸಿದ್ಧ ಡೋಣುಜ್ ಮಾಸಿದ್ದಪ್ಪ ಹೌದು ಇವ್ರು 3 ಮಂದಿ ಬಂದಾರ ಹಾ ಬ್ರಹ್ಮ ವಿಷ್ಣು ಮಹೇಶ್ವರರು ಹೌದು ಅವರು ಹೋಗಿ ಇವರು ಮಕ್ಕಳಾಗಿ ಅಮೋಕ್ಷದಗೂ ಜನಿಸಿ ಬಂದ್ರು ಹೌದು ಆ ಮಾಯದ ಮಗ ಮಾಧುಲಿಂಗ ಪ್ರಸಾದ ಗಂಟು ಕೊಟ್ಟಾನ ಹಾ ಹಾ ತೇರವಾಡ ಮಂಗರಾಯಿಗ ಕಂಬಳಿ ಕೊಟ್ಟಾನ ಹೌದು ಕರ್ನಿ ಮಲ್ಕಾರ್ಸಿದಾಗ ಬೆತ್ತ ಕೊಟ್ಟಾನ ಹೌದ್ ಹೌದಾ ಹೊಸರ ಕೈಯಾಗ ಬೆತ್ತದಾವೆ ಅದಾವೆ ಮುಂದ 4 ಮಂದಿ ವರವಿನ ಮಕ್ಕಳು ಹೌದು ಯಾರ್ಯಾರು ಅವತಾರ ಅದು ಸಿದ್ಧ ದೇವೇಂದ್ರ ಬಿಳಾನ್ ಸಿದ್ಧ ಆಚೆಗೋಡು ಸೋಮಣ ಮುತ್ಯ ಕಡಿಬಿಟ್ಟು ಕಣ್ಣು ಮುತ್ಯ ಹೌದು ಇವ್ರ ಕೈಯಾಗ ಬೆತ್ತದಾವ ಅದಾವು 21 ಮಂದಿ ಧರ್ಮರ ಕೈಯಾಗ ಬೆತ್ತದಾವ ಅದಾವು 101 ಮಂದಿ ಧರ್ಮರ ಕೈಯಾಗ ಬೆತ್ತದಾವು ಅದಾವಲ್ಲ 1701 ಮಂದಿ ಧರ್ಮರ ಕೈಯಾಗ ಬೆತ್ತದಾವು ಅದಾವೆ ಇವ್ರು ಬೇರೆ ಅವ ಬೇರೆ ಹೌದ್ ಹೌದ್ ಹೌದು ಇದು ಧರ್ಮರ ಸಂಪ್ರದಾಯ ಇವರ ವಂಶಾವಳಿ ಹಿಂಗ ಬಂದದ ಹೌದ್ರಿಪ್ಪ ಹೌದಾ ಇವರು ಏನ 3 ಮಂದಿ ಪುಣ್ಯದ ಮಕ್ಕಳು ಹಾ ಹಾ ಗುರುವಿಗೆ ದುಡ್ಕೊಂಡಾರ ದುಡ್ಕೊಂಡಾರ ಮಾಯದ ಮಗ ಮಾಧುಲಿಂಗ ಹಾ ಹಾ ಮಣ್ಣಿ ಕಾರ್ಬಾರ ಮಾಡ್ತಿದ್ದ ಹೌದ್ರಿಪ್ಪ ಹೌದು ಹೌದಿಲ್ಲ ಹೌದು ಹಿಂಗ ಒಂದೊಂದು ಕಾರ್ಯಗಳಿಗೆ ಅವರು ಒಂದೊಂದು ಗುರುವಿನ ಸೇವೆ ಮಾಡ್ಯಾರ ಹಾ ಹಾ ಆ ತಾಯಿ ಸೇವೆ ಮಾಡಿದಾರ ಹೌದು ಅವ್ರಿಗೆ ಒಂದೊಂದು ಪದವಿ ಬಂದದ ಅವ್ರಿಗೆ ಬೆತ್ತ ಹೋಗ್ಯಾವ ಕಂಬಳಿಗ್ಯಾವ ಜಾಡ್ ಹೋಗ್ಯಾವು ಹೌದ್ರಿಪ್ಪ ಹೌದು ಪ್ರಸಾದ ಗಂಟು ಹೋಗ್ಯಾವ ಹೌದು ಹಿಂಗ ಒಂದೊಂದು ಚಾಜ್ ಒಬ್ರೊಬ್ರಿಗೆ ಹೋಗ್ಯಾವು ಹೋಗ್ಯಾವು ಇಲ್ಲಿ ಅನ್ನಕ್ ಹೋಗ್ಬೇಡ್ರಿ ಸುಮ್ನೆ ನಮ್ ಮುಂದ ಮಾತಾಡ್ದಂಗ ಮತ್ ಇನ್ನೊಬ್ರ ಮುಂದೆ ಎಲ್ಲಾಕ್ ಹೋಗ್ಬೇಡ್ರಿ ಅನ್ನಕ್ ಹೋಗ್ಬೇಡ್ರಿ ಹೌದು ಇರ್ಲಿ ಹಾ ಬಹಳ ಮಾತಾಡುವಂತ ವಿಷಯ ಇರ್ಲಿ. ಈಗಾಗ್ಲೇ ಟೈಮ್ ಹಂಗ್ಯದ ಹೌದು 4 ನುಡಿ ಚಾಲ ಹಾಡಿ ಹಾಡಿ ಮತ್ತ ಮುಂದೆ ನೋಡುದು ನೋಡೋದ್ರಿಪ್ಪ